ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಪಂಚರ್ ಆಗೋಗಿದೆ, ಕ್ಯಾಮ್ರೆ ಟೈಮ್ ಆಗೋಯ್ತು. ಏನು ಮಾಡೋದು? ನರಸಿಂಹ, ನಿಂಗೇನು ಆಗಿಲ್ಲ ತಾನೆ? ಏನೇನು ಪ್ರಾಬ್ಲಮ್? ದಿನ ಬೇಕು ಅಂತ ಏನಾದ್ರು ಒಂದು ಕಾರಣ ಇಟ್ಕೊಂಡು ಬಂದು ನಾನು ಕಾಟ ಕೊಡ್ತಿಯಲ್ಲ. ನರಸಿಂಹ, ನಿನ್ ಬೈಕ್ ಅದಾಗದೆ ಪಂಚರ್ ಆಗಿರೋದಲ್ಲ, ಬೇಕು ಅಂತ ನಮ್ಮ ಅಪ್ಪ ಮಾಡ್ಸಿರೋದು. ಏನ್ ಹೇಳ್ತಾ ಇದೀಯಾ? ಹೌದು, ನೀನ್ ಎಕ್ಸಾಮ್ ಬರೀತಿರೋದು ನಮ್ಮ ಅಪ್ಪಂಗ್ ಗೊತ್ತಾಗಿ ಯಾರ ಹತ್ರನೋ ಫೋನಲ್ಲಿ ಅವ್ನ್ ಬೈಕ್ ನ ಪಂಚರ್ ಮಾಡ್ಸು ಅಂತೆಲ್ಲ ಹೇಳ್ತಿದ್ರು. ಅದಕ್ಕೆ ನೀನಿರೋ ಜಾಗಕ್ಕೆ ನಾನು ಬಂದೆ. ಅಂತೂ ಅಪ್ಪ ಮಗಳು ಎಷ್ಟು ಕೆಟ್ಟವ್ರು ಅಂತ ತೋರಿಸ್ಬಿಟ್ರಲ್ಲ. ಊರವ್ರ ಮುಂದೆ ನಿಮ್ ಮರ್ಯಾದೆ ಹೋದ್ರು ನಿಮ್ ಬುದ್ಧಿ ಬಿಟ್ಟಿಲ್ವಲ್ಲ ಇನ್ನು. ನರಸಿಂಹ, ಇದ್ರಲ್ಲಿ ನನ್ ಏನು ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ನಿನಗೆ ಹೇಳ್ತಿದ್ದೀನಿ ತಾನೆ, ಮತ್ ಯಾಕೆ ನನಗ್ ಬೈತಿದ್ಯಾ? ನೀನ್ ಎಕ್ಸಾಮ್ ಬರೆಯೋದಕ್ಕೆ ಲೇಟ್ ಆಗ್ತಿದೆ, ಬಾ ನೀನ್ ಡ್ರಾಪ್ ಮಾಡ್ತೀನಿ. ಏನು ಬೇಕಾಗಿಲ್ಲ, ನಾಳೆ ದಿನ ಈ ನರಸಿಂಹ ಪಾಸ್ ಆದ್ರೆ ಅದಕ್ಕೆ ನಾನೇ ಕಾರಣ ಅಂತ ಊರಿಗೆಲ್ಲ ಡಂಗುರ ಸಾರಿಸ್ಬಿಡ್ತೀಯಾ? ಅದ್ರಲ್ಲಿ ತಪ್ಪೇನಿದೆ ನರಸಿಂಹ? ನೀನೇನಾದ್ರೂ ಎಕ್ಸಾಮ್ ಅಲ್ಲಿ ಪಾಸ್ ಆದ್ರೆ ಎಲ್ರಿಗಿಂತ ಜಾಸ್ತಿ ಖುಷಿ ಆಗೋದು ನನಗೆ ಗೊತ್ತಾ? ನಿನ್ ಬೈಕ್ ನ ಆಮೇಲೆ ರಿಪೇರಿ ಮಾಡ್ಸಿದ್ರೆ ಆಯ್ತು. ಈಗ ಇಲ್ಲಿ ಯಾವ ಬಸ್ಸು ಸಿಗೋದಿಲ್ಲ, ನಾನೇ ನೀನ್ ಡ್ರಾಪ್ ಮಾಡ್ತೀನಿ, ಬಾ. ನರಸಿಂಹ, ಲೇಟ್ ಆಗುತ್ತೆ ಎಕ್ಸಾಮ್ಗೆ. ನೀನು ನಂಬಕ್ಕಾಗಲ್ಲ, ನಾನೇ ಓಡಿಸ್ತೀನಿ. ಸರಿ ಆಯ್ತು, ಬಾ. ಸಂಜನಾ, ಸಂಜನಾ, ಅವಳು ಕತ್ತಲ್ಲಿ ನಾನು ಕಟ್ಟಿರೋ ತಾಳಿ ಇನ್ನೂ ಹಾಗೆ ಉಳಿದು. ಇನ್ನೊಂದ್ಸಲಿ ಅವಳ ಬಗ್ಗೆ ಕೇವಲ ಮಾತಾಡಿದ್ರೆ ನಾನು ಮಾತ್ರ ಸುಮ್ಮನೆ ಇರಲ್ಲ. ಆಲ್ ದಿ ಬೆಸ್ಟ್ ನರಸಿಂಹ, ಎಕ್ಸಾಮ್ ಚೆನ್ನಾಗಿ ಮಾಡು. ಥ್ಯಾಂಕ್ಸ್. ಥ್ಯಾಂಕ್ಸಾ? ಯಾಕೆ? ನಾನು ನಿನ್ನ ಡ್ರಾಪ್ ಮಾಡಿದ್ದಕ್ಕ ಅಥವಾ ನನ್ನ ಮೇಲಿರೋ ಪ್ರೀತಿಗ? ಈ ಜನ್ಮದಲ್ಲೇ ನನಗೆ ನಿನ್ ಮೇಲೆ ಪ್ರೀತಿ ಬರಲ್ಲ. ಟೈಮಿಗೆ ಡ್ರಾಪ್ ಮಾಡಿದಕ್ಕೆ ಥ್ಯಾಂಕ್ಸ್. ನರಸಿಂಹ, ಮತ್ತೆ ಯಾಕೆ ಬಂದೆ? ನಿಮ್ಮಪ್ಪ ಬೇರೆ ಯಾರು ಪ್ಲಾನ್ ಮಾಡಿದಾನ? ಇಲ್ಲ ನರಸಿಂಹ, ನಾನು ಎಲ್ಲೂ ಹೋಗ್ದೆ, ನೀನ್ ಎಕ್ಸಾಮ್ ಮುಗಿಸ್ಕೊಂಡ್ ಬರ್ಲಿ ಅಂತ ನಿನ್ಗೋಸ್ಕರ ಇಲ್ಲೇ ಕಾಯ್ತಿದ್ದೆ. ಹೌದು, ಎಕ್ಸಾಮ್ ಹೇಗಾಯ್ತು? ನಿನಗ್ಯಾಕೆ? ಸರಿ ಬಿಡು, ಬಾ, ನಾನೇ ನಿನ್ ಮನೆ ಡ್ರಾಪ್ ಮಾಡ್ತೀನಿ. ಬೇಕಾಗಿಲ್ಲ, ನಾನು ಬಸ್ಸಲ್ಲಿ ಹೋಗ್ತೀನಿ. ನರಸಿಂಹ, ಇಲ್ಲಿ ಬಸ್ ಬರೋದು ಲೇಟ್ ಆಗುತ್ತೆ. ಪರವಾಗಿಲ್ಲ, ನಾನು ನಡ್ಕೊಂಡು ಹೋಗ್ತೀನಿ. ಕಾಲ್ ನೋವಾಗುತ್ತೆ ನರಸಿಂಹ. ನನ್ನ ಕಾಲ್ ನೋವಾದ್ರೆ ಯಾರಾದ್ರೂ ಕಾಲ್ ಒತ್ತಿಸ್ಕೊತೀನಿ. ಯಾರ ಹತ್ರನೋ ಯಾಕೆ? ನನಗೆ ಒಂದ್ ಚಾನ್ಸ್ ಕೊಡು, ನಾನೇ ನಿನ್ ಕಾಲ್ ಒತ್ತೀನಿ. ನೋಡು, ಇದೇ ಬೇಡ ಅನ್ನೋದು. ಇಷ್ಟು ದಿವಸ ನನ್ನಿಂದ ಹೇಗೆ ದೂರ ಇದೆಯೋ ಇನ್ಮೇಲೂ ಹಾಗೆ ದೂರ ಇದ್ಬಿಡು. ಸುಮ್ಮನೆ ನನ್ನ ತಲೆ ತಿನ್ಬೇಡ. ಇಲ್ಲ, ನಾನ್ ಬಿಡಲ್ಲ. ಬಾ, ನೀನೇ ಡ್ರೈವ್ ಮಾಡುವಂತ. ನಾನೇ ನಿನ್ ಡ್ರೈವರಾ? ಏನ್ ನರಸಿಂಹ, ಬಾ ಅಂದ್ರೆ ಬರಲ್ಲ ಅಂತ ಹೇಳ್ತೀಯ, ನಾನೇ ನಿನ್ನ ಡ್ರಾಪ್ ಮಾಡ್ತೀನಿ ಅಂದ್ರೆ ಅದಕ್ಕೂ ಬೇಡ ಅಂತ ಹೇಳ್ತೀಯ, ನೀನೇ ಓಡ್ಸು ಅಂತ ಅಂದ್ರೆ ನಾನೇ ನಿನ್ ಡ್ರೈವರ್ ಅಂತ ಪ್ರಶ್ನೆ ಕೇಳ್ತೀಯ. ನಿನ್ನ ಹೇಗ್ ಒಪ್ಪಿಸ್ಬೇಕು ಅಂತಾನೆ ನನಗೆ ಗೊತ್ತಾಗ್ತಿಲ್ಲ. ನೀನ್ ಒಪ್ಸೋದು ಬೇಡ, ನಾನು ನಿನ್ ಜೊತೆ ಬರೋದು ಬೇಡ. ನರಸಿಂಹ,
ತಗೋಪ್ಪ. ಟೀನು ಬಿಸ್ಕೆಟ್ ಇದೆ, ಟೀ ಕುಡಿದು ಬಿಸ್ಕೆಟ್ ತಿನ್ನು. ಏನು ಯಾಕೊಂಥರ ಇದೆಯಾ? ಏನಿಲ್ಲಮ್ಮ, ಓದೋ ಟೈಮಲ್ಲಿ ಓದಿದ್ರೆ ಇವತ್ತು ನಾನು ನಿಮ್ಮಿಬ್ಬರನ್ನ ಚೆನ್ನಾಗಿ ನೋಡ್ಕೋತಿದ್ದೆ. ಆದರೆ ಆ ಊರು ಸುತ್ತು ಟೈಮ್ ವೇಸ್ಟ್ ಮಾಡಿಬಿಟ್ಟೆ, ತಪ್ಪು ಮಾಡಿಬಿಟ್ಟೆ ಅಂತ ಈಗ ಅನಿಸ್ತಾ ಇದೆ. ಇಲ್ಲ ಮಗನೆ, ನೀನು ಆಗಿರೋದನ್ನೆಲ್ಲ ಯೋಚನೆ ಮಾಡ್ತಾ ಕೂತ್ರೆ ಮುಂದೆ ಆಗಬೇಕಾಗಿರೋದಕ್ಕೆ ತೊಂದರೆ ಆಗುತ್ತೆ. ಈಗಲೂ ಏನಿಲ್ಲ, ಚೆನ್ನಾಗಿ ಓದಿ ನಿನ್ನ ಕಾಲ ಮೇಲೆ ನೀನು ನಿಂತ್ಕೊ, ಅಷ್ಟು ಸಾಕು. ಹೌದು ಮಗ, ಊರು ಜನ ಎಲ್ಲ ಜಯರಾಮಣ್ಣ ನಿನ್ನ ಮಗ ಅಲ್ಲಿ ಕುಡಿದು ಬಿದ್ದಿದ್ದ, ಇಲ್ಲಿ ಕುಡಿದು ಬಿದ್ದಿದ್ದ ಅಂತ ಮೊದಲೆಲ್ಲ ಹೇಳ್ತಾ ಇದ್ರು. ಈಗ ನೀನು ಚೆನ್ನಾಗಿ ಓದಿ ಒಂದು ಒಳ್ಳೆ ಕಡೆ ಕೆಲ್ಸಕ್ಕೆ ಸೇರಿಕೊಂಡ್ರೆ ಅದೇ ಊರು ಜನ ನನ್ನ ಹತ್ರ ಬಂದು ಜಯರಾಮಣ್ಣ ನಿನ್ನ ಮಗ ಅಲ್ಲಿ ಕೆಲಸ ಮಾಡ್ತಾ ಇದ್ದಾನಂತೆ ಅಂತ ಕೇಳಬೇಕು. ಹಾಗಾಗ್ಬೇಕು ಮಗ. ನೋಡು, ನೀನು ಓದಿ ಕೆಲ್ಸಕ್ಕೆ ಸೇರಿಕೊಂಡು ನಮಗೇನು ಸಾಕಬೇಕು ಅಂತ ಏನಿಲ್ಲ. ನನ್ನ ಉಸಿರಿರೋವರೆಗೂ ನಾನು ನನ್ನ ಕೆಲಸ ಮಾಡಿ ನನ್ನ ಹೆಂಡ್ತಿನ ಸಾಕ್ತೀನಿ. ಹಾಗೂ ಒಂದು ವೇಳೆ ರಿಟೈರ್ಡ್ ಆಯಿತಾ ಪರವಾಗಿಲ್ಲ, ಸೆಕ್ಯೂರಿಟಿ ಕೆಲಸ ಅಂತೂ ಎಲ್ಲ ಒಂದು ಕಡೆ ಸಿಕ್ಕೇ ಸಿಗುತ್ತೆ. ನೀನೇನು ಯೋಚನೆ ಮಾಡಬೇಡ. ಅಪ್ಪ, ಹಾಗೆಲ್ಲ ಮಾತಾಡ್ಬಿಡಿ, ತುಂಬ ಬೇಜಾರಾಗುತ್ತೆ. ನೀವು ಈ ಕೆಲಸದಿಂದ ರಿಟೈರ್ ಆದಮೇಲೆ ಇನ್ನು ಯಾವ ಕೆಲಸಕ್ಕೂ ಹೋಗಬಾರ್ದು. ನಾನು ದುಡ್ದು ನಿಮ್ಮನ್ನು ನೋಡ್ಕೋತೀನಿ, ನೀವು ಅಮ್ಮನ ಜೊತೆ ಸಂತೋಷವಾಗಿರ್ಬೇಕಷ್ಟೇ. ಆಯ್ತಪ್ಪ, ಇಷ್ಟು ಹೇಳಿದೆಯಲ್ಲ ಅಷ್ಟು ಸಾಕು. ಮುಂದೆ ಆಗೋದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತೀಯ? ಚೆನ್ನಾಗಿ ಓದ್ಕೊ. ಮಗ, ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದಿ ಆರೋಗ್ಯ ಹಾಳು ಮಾಡ್ಕೋಬೇಡ. ಅದ್ರ ಬಗ್ಗೆನೂ ಸ್ವಲ್ಪ ಗಮನ ಇರಲಿ. ಸಲ ಬಾ. ತಿಕ್ಬಿಡು. ಅಮ್ಮ, ನೀವ್ ನಿಮ್ಮ ಅತ್ತೆಯಿಂದ ದೂರ ಇರ್ತಿರೋ ಇರಲ್ಲ. ಹಾಗಾದ್ರೆ ನಾನು ನಿಮ್ ಜೊತೆ ಬರಲ್ಲ. ಯಾಕಿಂತ ಡಿಸಿಷನ್ ತಗೊಂಡ್ರಿ ದೀಪ ಅವರೇ? ನೀವು ಅದಕ್ಕೇನು ಬಿಟ್ಟು ಬರಲೇಬೇಕು ಅಂದಿದ್ದ ಕಾರಣಕ್ಕೆ ನಿಮ್ಮ ಪ್ರೀತಿನ ತ್ಯಾಗ ಮಾಡಿದ್ನೇ ಹೊರತು ನಿಮ್ಮಲ್ಲಿ ಪ್ರೀತಿ ಇಲ್ಲ ಅಂತಲ್ಲ. ಈಗಲೂ ನಾನು ನಿಮ್ಮನ್ನು ಮೊದಲಿನಷ್ಟೇ ಪ್ರೀತಿಸ್ತಾ ಇದ್ದೀನಿ. ನಿಮ್ಮನ್ನು ಬಿಟ್ಟು ಬದುಕೋದು ಎಷ್ಟು ಕಷ್ಟ ಆಗ್ತಿದೆ ಅಂತ ನನಗೆ ಮಾತ್ರ ಗೊತ್ತು. ಯಾಕೆ ಇಷ್ಟೊಂದು ಹಠ ನಿಮಗೆ? ನಾನು ನಿಮ್ಮಿಂದ ದೂರ ಬಂದಮೇಲಾದರೂ ನೀವು ವಾಪಸ್ ಬರ್ಬೋದಾಗಿತ್ತು, ಕಾಲ್ ಆದರೂ ಮಾಡ್ಬೋದಾಗಿತ್ತು. ನಾನೆಲ್ಲಿ ನಿಮ್ಮ ಬಗ್ಗೆ ಇಷ್ಟೊಂದು ತಲೆ ಕೆಡಿಸ್ಕೊಳ್ತಾ ಇದ್ದೀನಿ. ನಿಮಗೆ ನನ್ನ ಬಗ್ಗೆ ಯೋಚನೆ ಬರ್ತಾ ಅಲ್ವಾ? ನನ್ನ ಬಿಟ್ಟು ಆರಾಮಾಗಿದ್ದೀರಾ ನೀವು?